ನಿಮ್ಗೊಂದು ವಿಷಯ ಹೇಳಬೇಕು ಸರ್. ನಿಮ್ಮ ಮುಖ ನೋಡಿ ಹೇಳೋ ಧೈರ್ಯ ಇಲ್ಲದೆ ಮುಖ ನೋಡದೆ ಹೇಳ್ತಿದ್ದೀನಿ. ಇಷ್ಟು ದಿನ ಈ ನಿಜನ ನಿಮಗೆ ಹೇಳ್ದಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಸಮಯ ಬಂದಾಗ ನಾನೇ ಹೇಳ್ತೀನಿ ಅಂದಿರೋ ಮೇಡಮ್ ಮಾತಿಗೆ ಕಟ್ಟುಬಿದ್ದು ನಿಮಗೆ ನಂಬಿಕಸ್ತ ಆಗಿದ್ರು ಕೂಡ ನಿಮಗೆ ಹೇಳಲಿಲ್ಲ ಸರ್. ನೀವು ಅನ್ಕೊಂಡಾಗೆ ನಿತ್ಯ ಅವರು ಸತ್ತೋಗಿಲ್ಲ, ಬದುಕೇ ಇದ್ದಾರೆ ಸರ್. ಅವರು ಯಾರೂ ಅಲ್ಲ, ಸ್ವಂತ ಗಂಗಾ ಮೇಡಮ್ ತಂಗಿನೇ. ಗಂಗಾ ಮೇಡಮ್ ನಿತ್ಯ ಅವರು ಅವಳಿ ಜವಳಿ ಮಕ್ಕಳು ಸರ್. ರೂಪಾ ಮೇಡಮ್ ಮಕ್ಕಳು. ಗಂಗಾ ಮೇಡಮ್ ಎಷ್ಟು ಒಳ್ಳೆಯವರು, ನಿತ್ಯ ಮೇಡಮ್ ಅಷ್ಟೇ ಡೇಂಜರು. ನಿಮ್ಮನ್ನು ಹೇಗಾದ್ರೂ ಮಾಡಿ ಪಡ್ಕೋಬೇಕು ಅನ್ನೋ ದುರ್ಬುದ್ಧಿಯಿಂದ ಗಂಗಾ ಮೇಡಮ್ನ ತಪ್ಪಿಸಿ ಅವ್ರ ಜಾಗಕ್ಕೆ ಇವ್ರು ಬಂದು ಸೇರ್ಕೊಂಡಿದ್ದಾರೆ. ಈಗ ಮನೇಲಿರೋದು ನಿತ್ಯ ಮೇಡಮ್ ಅವರೇ. ಗಂಗಾ ಮೇಡಮ್ಮು ರೂಪಾ ಮೇಡಮ್ ಮನೇಲಿ ಕ್ಷೇಮವಾಗಿದ್ದಾರೆ. ನಿಮ್ಮ ಮಗು ಕೂಡ ಆರಾಮಾಗಿದೆ. ಈಗಲೇ ನೀವು ನಿತ್ಯ ಮೇಡಮ್ ಅವ್ರಿಗೆ ಬುದ್ಧಿ ಹೇಳಿ ಮನೆಯಿಂದ ಓಡಿಸಿ. ಗಂಗಾ ಮೇಡಮ್ನ ಕರೆಸ್ಕೊಳ್ಳಿ ಸರ್. ಗಂಗಾ ಮೇಡಮ್ನ ಹೇಗರ್ ಮಗ. ಸರ್ I miss you, baby. I'm sorry, Ganga. ಸರ್ 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 ಅಯ್ಯೋ, ನಾನು ಹೇಳಿದ್ನ ಸಾರ್ ಏನು ಕೇಳಲೇ ಇಲ್ವಾ? ಯಾಕೆ ಮಾಡಿದ್ರಿ ಸರ್? ಧೈರ್ಯ ಮಾಡಿ ನಾನು ನಿಜ ಹೇಳಿದ್ರು ಕೇಳಕ್ಕಾಗ್ದಿರೋ ಪರಿಸ್ಥಿತಿಲಿ ಇದ್ದಾರೆ ಸರ್. ಸರ್ ಹೇಳಿ ಸರ್, ಹೇಳಿ ಸರ್. ಸರ್ ಸರ್ ಸಾರ್ನ ಈಗಲೇ ಮನೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡೋಗಿ ಅಜ್ಜಿಗೆ, ಕಲ್ಪನಾ ಮೇಡಮ್ಗೆ ಸಾರ್ ಪರಿಸ್ಥಿತಿನ ಈಗಲೇ ಹೇಳಬೇಕು. ಇಲ್ದಿದ್ರೆ ಸಾರ್ ಆರೋಗ್ಯ ಬೇಗ ಹಾಳಾಗುತ್ತೆ. ಆದಷ್ಟು ಬೇಗ ಗಂಗಾ ಮೇಡಮ್ನ ಮನೆ ಕರ್ಕೊಂಡು ಬರಬೇಕು. ಸರ್ ಸರ್ ಬನ್ನಿ ಸರ್. ಗಂಗಾ, ಏನಾಯ್ತಮ್ಮ? ನಾನು 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 ಎಲ್ಲಿದ್ದೀನಮ್ಮ? ನನಗೆ ಏನಾಯ್ತು? ಅಯ್ಯೋ, ಅವರೆಲ್ಲಿ? ಏನಾಯ್ತಮ್ಮ? ಏನಾಯ್ತು ಅಂತ ನಿನಗೆ ಗೊತ್ತಿಲ್ವಾ ಗಂಗಾ? ನಾನು ಹೇಳು. ನಾನು ರೂಮಲ್ಲಿದ್ದೆ. ಹಾ, ಅವರು ನನಗೆ ಹಾಲು ತರ್ತೀನಿ ಅಂತ ಹೋಗಿದ್ರು. ಹಾ, ನಾನು ಕಾಯ್ತಾ ಕೂತಿದ್ದೆ. ಆಮೇಲೆ ಏನ್ ನಡೀತು ಗಂಗಾ? ನೆನಪು ಮಾಡ್ಕೋ, ಹೇಳು. ಆಮೇಲೆ ಹಾ, ಅದು ಆಮೇಲೆ ನನಗೆ ಆಮೇಲೆ ನಿದ್ರೆ ಬಂದ್ಬಿಡ್ತಮ್ಮ. ಮಲಗ್ಬಿಟ್ಟೆ. ಆಮೇಲೆ ಏನಾಯ್ತಮ್ಮ?
ನಾನು ಇಲ್ಲಿದ್ದೀನಲ್ಲ. ಹೌದು, ಮದ್ವೆ ಮದ್ವೆ ಏನಾಯ್ತು? ನಿತ್ಯ ಎಲ್ಲಿ? ಅವರೆಲ್ಲಮ್ಮ? ಹೇಳಮ್ಮ, ಏನಾಯ್ತಮ್ಮ? ಹೇಳಮ್ಮ, ಏನಾಯ್ತು ಅವರಿಗೆ? ಅವರಲ್ಲಿ? ನಿತ್ಯ ನಿತ್ಯ ಗಂಗಾ ಏನ್ರಿ? ನಿತ್ಯ ಗಂಗಾ ಏನ್ರಿ? ಗಂಗಾ 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 ಏನಾಯ್ತು? ಇಲ್ಲಿ ನೋಡು ಗಂಗಾ, ಏನಾಯ್ತು? ಗಂಗಾ 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 ಏನಾಯ್ತು? ಗಂಗಾ, ಡಾಕ್ಟರ್ ಡಾಕ್ಟರ್ ಬೇಗ ಬನ್ನಿ. ಗಂಗಾ ಇಲ್ಲಿ ನೋಡು. ಗಂಗಾ, ಡಾಕ್ಟರ್. ಏನಾಯ್ತು ಮೇಡಮ್? ಅವಳಕ್ಕೆ ಪ್ರಜ್ಞೆ ಬಂದು ಮಾತಾಡ್ತಿದ್ಲು, ಮತ್ತೆ ಅನ್ಕಾನ್ಶಿಯಸ್ ಆಗೋದ್ಲು. ಡೋಂಟ್ ವರಿ, ಸ್ಟ್ರೆಸ್ ಹೆಚ್ಚಾಗಿದೆ ಅನ್ಸುತ್ತೆ. ಡಿಸ್ಟರ್ಬ್ ಮಾಡದೆ ರೆಸ್ಟ್ ತಗೊಳ್ಳೋದಕ್ಕೆ ಬಿಡಿ. ಇಫ್ ಯು ಡೋಂಟ್ ಮೈಂಡ್ ಡಾಕ್ಟರ್, ನನ್ನ ಮಗಳನ್ನ ಡಿಸ್ಚಾರ್ಜ್ ಮಾಡ್ತೀರಾ? ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ. ಅವ್ರು ಇನ್ನೂ ವೀಕ್ ಆಗಿದ್ದಾರೆ. ನಾನು ಕೇರ್ ತಗೋತೀನಿ ಡಾಕ್ಟರ್, ಪ್ಲೀಸ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಅಮ್ಮ ಗಂಗಾ, ಈ ಮಾತ್ರೆ ತಗೊಮ್ಮ. ಮಗುನೇ ಇಲ್ದಿದ್ಮೇಲೆ ಈ ಟ್ಯಾಬ್ಲೆಟ್ ಟಾನಿಕ್ ಎಲ್ಲ ಯಾಕತ್ತೆ? ತಗೊಮ್ಮ, ನಿನ್ನ ಆರೋಗ್ಯ ಕಾಪಾಡ್ಕೋಬೇಕಲ್ವಾ? ನನ್ನ ಆನಂದನೇ ಹೋಯ್ತು. ಆರೋಗ್ಯ ಇದ್ರೆಷ್ಟು, ಇಲ್ದಿದ್ರೆಷ್ಟು. ಆಹಾ, ಅದೇನ್ ನಾಟಕ ಮಾಡ್ತಾಳಪ್ಪ. ಸಿನಿಮಾಗ್ ಹೋದ್ರೆ ಶ್ರೀದೇವಿಯಷ್ಟು ಹೆಸರು ಮಾಡ್ತಾಳೆ. ನೀನ್ ಹೀಗಿದ್ರೆ ಜೈ ಇನ್ನೂ ಹೆದರ್ತಾನಮ್ಮ. ನೀನ್ ಧೈರ್ಯವಾಗಿದ್ರೆ ಅವನಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ತಗೊಮ್ಮ. ಅಜ್ಜಿ, ಕಲ್ಪನಾ ಮೇಡಮ್. ಅಯ್ಯೋ ಜೈ, ಅಯ್ಯೋ ಜೈ, ಏನಾಯ್ತು? ರೀ, ಏನಾಯ್ತು ರೀ? ಜೈಗೆ ಏನಾಯ್ತು ನಾಣಿ? ಮಗು ಇಲ್ಲ ಅನ್ನೋ ನೋವಿಗೆ ತುಂಬಾ ಕುಡ್ದಿದ್ದಾರೆ. ಅಯ್ಯಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟ? ವಾಟ್ ಜೈ, ಡ್ರಿಂಕ್ ಸ್ಟಾರ್ಟ್ ಮಾಡಿದ್ಯಾ? ಏನ್ರಿ, ಮಗು ಇಲ್ಲ ಅಂದ್ರೆ ನಾನ್ ಜೀವಂತವಾಗಿಲ್ವಾ? ಯಾಕೆ ಕುಡಿದ್ರಿ? ಇದೆಲ್ಲ ನಿನ್ನಿಂದನೇ ಆಗಿದ್ದು ರಾಕ್ಷಸಿ. ಅಜ್ಜಿ, ಅತ್ತೆ, ಇವರಿಗೆ ನೀವಾದ್ರೂ ಹೇಳಿ ಕುಡಿಬೇಡ ಅಂತ. ನೀವು ಮಗು ಇಲ್ಲ ಅಂತ ಹೇಳಿದ್ಕೆ ಇವ್ರು ಕುಡ್ದಿದ್ದು. ನಾನು ಹೇಳೋದೇನು ನಾಣಿಯವ್ರೆ? ಏನಿವ್ನು ಬೇರೆ ತರ ಮಾತಾಡ್ತಾನೆ? ಹೇಯ್ ಜೈ, ಅಷ್ಟೆಲ್ಲ ಕುಡಿತಿದ್ರೆ ನೀನೇನ್ ಮಾಡ್ತಿದ್ದೆ? ಪಕ್ಕದಲ್ಲಿದ್ದು ಪೆಗ್ ಮೇಲೆ ಪೆಗ್ ಹಾಕೊಡ್ತಿದ್ದ? ನಾನು ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ಇವ್ರ ಮನ್ಸಿಗಾಗಿರೋ ಗಾಯ ಅಂತದ್ದು. ನನಗ್ ಕೂಡ ನೋವಾಗಿದೆ ನಾಣಿಯವ್ರೆ. ನಾನೇನಾದ್ರೂ ಬೇಕು ಅಂತ ಹೀಗೆ ಮಾಡಿದ್ನಾ? ಎಲ್ಲ ನೀವೇ ಮಾಡಿದ್ದು. ನೀವು ಹುಷಾರಾಗಿದ್ದಿದ್ರೆ ಹೀಗಾಗ್ತಿತ್ತ ಮೇಡಮ್? ಬೇಕು ಅಂತ ಯಾರಾದ್ರೂ ಮಾಡ್ತಾರಾ? ಆಕಸ್ಮಿಕವಾಗಿ ಬಿದ್ಬಿಟ್ಲು. ತಪ್ಪು ನಂದೇ ಅಂತೀರಾ ನಾಣಿಯವ್ರೆ? ತಪ್ಪು ಮಾಡಿದ್ದೀನಿ ಅಂತ ನೀವೇ ಒಪ್ಕೊಂಡಿದ್ದೀರಲ್ವಾ? ಸಾಕು ನಿಲ್ಸು ನಾಣಿ. ಯಾವಾಗ್ಲೂ ಗಂಗಾನ ವಹಿಸ್ಕೊಂಡ್ ಬರ್ತಿದ್ದೆ, ಇವತ್ತೇನ್ ಈ ತರ ಮಾತಾಡ್ತಿದ್ಯಾ? ಒಂದ್ ವೇಳೆ ಇವನ್ಗೆ ನಿಜ ಗೊತ್ತಾಗಿದ್ಯಾ ಏನು? ಬಂಗಾರದಂತಿರೋ ನನ್ನ ಬಾಸ್ ಈ ಸ್ಥಿತಿಲಿರೋದನ್ನ ನೋಡಕ್ ಆಗ್ತಿಲ್ಲ. ಮೊದಲು ಅವರು, ಆಮೇಲೆ ಎಲ್ರು. ನಾನ್ ಬೇಕು ಅಂತ ಇವ್ರಿಗೆ ನೋವು ಕೊಡ್ತಿದ್ದೀನ ನಾಣಿಯವ್ರೆ? ಅದು ನಿಮ್ ಮನ್ಸಿಗೆ ಗೊತ್ತಿರತ್ತೆ. ನನಗೆಷ್ಟು ನೋವಾಗಿದೆ ನಿಮ್ಗೂ ಗೊತ್ತಿಲ್ವಾ? ಆಂಜನೇಯ ಅಂತೀರಾ, ಈ ಸೀತೆನ ಅರ್ಥ ಮಾಡ್ಕೋಬಾರ್ದಾ? ನೀನು ಸೀತೆ ಅಲ್ವೇ? ಶೂರ್ಪನಕ್ಕಿ. ಅವ್ರನ್ನ ಬಿಡಿ, ನೀವು ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸ್ತೀನಿ. ಬೇಕಾಗಿಲ್ಲ. ಇಲ್ಲಿ ತನಕ ಕರ್ಕೊಂಡು ಬಂದವನು ರೂಮಿಗೆ ಕರ್ಕೊಂಡು ಹೋಗಲ್ವಾ? ಇವತ್ತು ರಾತ್ರಿ ಸಾರ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ. ರೂಮ್ನಲ್ಲಿ ಒಬ್ಬರನ್ನೇ ಇರೋಕ್ ಬಿಟ್ಬಿಡಿ. ಸ್ವಲ್ಪ ಮನಃಶಾಂತಿ ಕೊಡಿ. ನೀವು ಬನ್ನಿ ಸರ್.
ಇವನು ಓವರ್ ಆಗಿ ಮಾತಾಡ್ತಿದ್ದಾನೆ. ಜೈ ಡ್ರಿಂಕ್ಸ್ ಮಾಡ್ತಾ ಅಂತ ಹರ್ಟ್ ಆಗಿ ಸ್ವಾಮಿ ಭಕ್ತಿ ತೋರಿಸ್ತಿದ್ದಾನ, ಇಲ್ಲ ನನ್ನ ಮೇಲೆ ಡೌಟ್ ಬಂದಿದ್ಯಾ? ಹಾ, ಡೌಟ್ ಬರೋ ಅವಕಾಶನೇ ಇಲ್ಲ. ನಿತ್ಯ ಮಹಾ ನಟಿ ತರ ಪರ್ಫಾರ್ಮ್ ಮಾಡ್ತಿದ್ದಾಳೆ, ಮತ್ತೆ ಇವನ್ ಯಾಕೆ ಈಗ ಆಡ್ತಿದ್ದಾನೆ? ಅಮ್ಮೋ, ತುಂಬಾ ಯೋಚನೆ ಮಾಡಿ ನಾನೇ ಅವನಿಗೆ ಎಲ್ಲ ಹೇಳ್ಬಿಡ್ತೀನೇನೋ. ನಾಣಿ ಮಾತ್ಗೆ ಬೇಜಾರ್ ಮಾಡ್ಕೋಬೇಡಮ್ಮ. ಅವನ್ಗೆ ಜೈ ಅಂದ್ರೆ ಪ್ರಾಣ. PA ಮಾತ್ರ ಅಲ್ಲ, ಈ ಮನೇಲಿ ಅವನು ಒಬ್ಬ. ಅಯ್ಯೋ, ನಾಣಿಯವ್ರ ಬಗ್ಗೆ ನನಗೆ ಗೊತ್ತಿಲ್ವಾ ಅಜ್ಜಿ? ಅವ್ರಂತವ್ರಿರೋದಕ್ಕೆ ಹೆಮ್ಮೆ ಪಡಬೇಕು. ಬೆಳಗ್ಗೆ ಹೇಳ್ತಿದ್ದ ಹಾಗೆ ಜೈಗೆ ಸ್ವಲ್ಪ ಬುದ್ಧಿ ಹೇಳಿ ಅಜ್ಜಿ. ಅವನ್ ಈ ತರ ಕುಡಿದ್ರೆ ಗಂಗಾಗಿನ್ನೂ ಬೇಜಾರಾಗತ್ತೆ. ನಾನಿರೋವರೆಗೂ ನಿಮ್ಮ ಮೇಲೆ ನಿತ್ಯ ಅವ್ರನ್ನೆರಡೂ ಬೀಳಕ್ ಬಿಡಲ್ಲ ಸರ್. ಗಂಗಾ ಮೇಡಮ್ ತಿರುಗಿ ಬರೋವರೆಗೂ ನಿಮ್ಗೆ ನಾನೇ ಕಾವಲಾಗಿರ್ತೀನಿ. ಇವ್ರ ಕೆರೆಯಲ್ಲಿ ಪ್ರಜ್ಞೆ ತಪ್ಪಿದ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ರು. ಇವರೇ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೋ ಅಥವಾ ಯಾರಾದರೂ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ರೋ ಏನು ಗೊತ್ತಾಗ್ತಿಲ್ಲ. ನಿಮ್ಮ ಮಿಸ್ಸಸ್ಸಿಗೆ ಅಬಾರ್ಷನ್ ಆಯಿತು. ಆ ಮಗು ಬರೋವರೆಗೂ ಇವ್ರನ್ನ ಹೇಗ್ ಸಮಾಧಾನ ಮಾಡ್ಲಿ ಅತ್ತೆ? ತಂದೆ ಆಗ್ತಿರೋ ಸಂತೋಷ ಇಲ್ದಿದ್ದ ಹಾಗೆ ಮಾಡ್ದೆ, ತಪ್ಪು ಮಾಡ್ದೆ. ಮತ್ತೆ ಮಗು ಹುಟ್ಟೋವರೆಗೂ ನನಗೆ ಕ್ಷಮಿಸ್ಕೊಳಕ್ಕಾಗಲ್ಲ. ರೀ, ಏನ್ರಿ ಏನ್ರಿ ಅಮ್ಮ? ಅಮ್ಮ, ಏನ್ರಿ ಅಮ್ಮ? ಅಮ್ಮ, ಗಂಗಾ ಎದ್ಯಾ? ಬಾ. ಕೂತ್ಕೋ. ಸುಸ್ತಾಗಿದ್ಯಾ? ಅಮ್ಮ, ಅವರೆಲ್ಲಿ? ನಿತ್ಯ ಎಲ್ಲಿ? ಮನೆ ಎಲ್ಲ ಸೈಲೆಂಟ್ ಆಗಿದೆ. ತೋರಣ ಇಲ್ಲ, ನೆಂಟ್ರಿಲ್ಲ, ಮದ್ವೆ ಸಂಭ್ರಮ ಇಲ್ಲ. ಮದ್ವೆನೂ ಇಲ್ಲ, ಏನೂ ಇಲ್ಲ. ಅದೇನಮ್ಮ, ಇವತ್ತೇ ಅಲ್ವಾ ನಿತ್ಯ ಮದ್ವೆ? ನಿತ್ಯನೂ ಇಲ್ಲ, ಮದ್ವೆನೂ ಇಲ್ಲ. ಏನಾಯ್ತಮ್ಮ? ನಿತ್ಯ ಎಲ್ಲಿ? ನಿತ್ಯ 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 ಅವಳೇನ್ ಮಾಡಿದ್ಲು ಅಂತ ಗೊತ್ತಾ ನಿಂಗೆ? ನೀನಿವಾಗ ಸುಸ್ತಾಗಿದ್ಯಾ? ನಿನ್ನ ಆರೋಗ್ಯ ಚೆನ್ನಾಗಿಲ್ಲ. ನೀನು ಹುಷಾರಾದ್ಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ರೂಮಲ್ಲಿ ಹೋಗಿ ರೆಸ್ಟ್ ತಗೋ. ಇಲ್ಲ ಅಮ್ಮ, ನಂಗೀಗ್ಲೇ ಹೇಳು, ಇಲ್ಲಿ ಏನಾಯ್ತು? ಆಮೇಲೆ ಹೇಳ್ತೀನಿ ಗಂಗಾ. ದಯವಿಟ್ಟು ಹೇಳಮ್ಮ. ತಂಗಿಗೇನಾದ್ರೂ ಆಯ್ತಾ? ಅವಳಿಗೇನಾಗತ್ತೆ? ಅವಳು ಆರಾಮಾಗೇ ಇದ್ದಾಳೆ. ತಂಗಿ ತಂಗಿ ಅಂತ ನೀನು ಅವಳನ್ನ ನೆತ್ತಿ ಮೇಲೆ ಇಟ್ಕೊಂಡೆ. ಅವಳು ನಿನ್ ತಲೆ ಮೇಲೆ ಕಲ್ಲು ಹಾಕಿದ್ಲು. ಏನ್ ಹೇಳ್ತಿದ್ಯಮ್ಮ? ನಿತ್ಯ ನನ್ನ ತಲೆ ಮೇಲೆ ಕಲ್ಲು ಹಾಕೋದೇನು? ಅವಳು ನನ್ನ ತಂಗಿ. ಅವಳು ನಿನ್ ತಂಗಿ ಅಲ್ವೇ, ಶತ್ರು.
ಬದ್ಲಾಗಿರೋ ಹಾಗೆ ನಟಿಸಿ ಮೋಸ ಮಾಡಿದ್ಲು. ನಿನ್ನ ನಡು ನೀರಲ್ಲಿ ಮುಳುಗಿಸಿ ಅವಳಿವಾಗ ನಿನ್ ಜಾಗಕ್ಕೆ ಹೋಗಿದ್ದಾಳೆ. ನಿಂಗೆ ನಂಗೆ ಮೋಸ ಮಾಡಿದಾಳೆ. ಇಲ್ಲಮ್ಮ, ನಿತ್ಯ ಅಂತ ಅವಳಲ್ಲ. ಅವಳು ಹಾಗೆ ಮಾಡಲ್ಲ. ಮಾಡಿದಾಳೆ. ರಾತ್ರೋರಾತ್ರಿ ನಿನ್ನ ಮನೆಯಿಂದ ಮಾಯ ಮಾಡಿದಾಳೆ. ನಿನ್ ಹಾಗೆ ನಟಿಸಿ ಜೈ ಜೊತೆ ಆ ಮನೆಗೆ ಹೋಗಿದ್ದಾಳೆ. ನೀನು ಪ್ರಾಣಾಪಾಯದ ಸ್ಥಿತಿಲಿ ಪೊಲೀಸರಿಗೆ ಸಿಕ್ಕಿದೆ. ಅವ್ರು ನಿನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿ ಬದುಕಿಸಿದ್ದಾರೆ. ಮದ್ವೆ ಇಷ್ಟ ಇಲ್ಲದೆ ನಿತ್ಯ ಓಡ್ ಹೋದ್ಲು ಅಂತ ಹೇಳಿ ಅವಳು ನೀನಾಗಿ ಜೈ ಪಕ್ಕ ಸೆಟಲ್ ಆಗಿದ್ದಾಳೆ. ನೀನು ಸತ್ತೆ ಅನ್ಕೊಂಡಿದ್ದಾಳೆ. ಇಲ್ಲಮ್ಮ, ನಿತ್ಯ ಹೀಗೆ ಮಾಡಿದಾಳೆ ಅಂದ್ರೆ ನಾನು ನಂಬಲ್ಲ. ಅವಳು ನನ್ನ ಜೊತೆ ಹುಡ್ತವಳು. ನಾನ್ ರಕ್ತ ಕೊಟ್ಟಿರೋ ತಂಗಿ. ಅವಳ ಮೇಲೆ ಇಂಥ ಆಪಾದನೆ ಮಾಡಬೇಡ. ನಾನ್ ಸುಳ್ಳು ಹೇಳ್ತಾ ಇಲ್ಲ, ಅಪ್ಪಟ ಸತ್ಯ ಇದು. ನಿತ್ಯ ಬೇಕು ಅಂತಾನೆ ಹೀಗೆ ಮಾಡಿದಾಳೆ. ಜೈನ ಪಡ್ಕೋಬೇಕು ಅಂತ ಮಾಡಿದಾಳೆ. ತಪ್ಪಮ್ಮ. ನಿತ್ಯ ನಿನ್ ಮಗಳು. ನೀವು ನಮ್ಮ ಹೆತ್ತ ತಾಯಿ. ಹೆತ್ತ ಮಗಳ ಬಗ್ಗೆ ಒಬ್ಳು ತಾಯಿ ಹೀಗೆ ಮಾತಾಡಬಾರ್ದು. ನಿನಗೆ ಹೇಗೆ ಹೇಳಿದ್ರೆ ಅರ್ಥ ಆಗತ್ತೆ? ನಿನ್ನ ಒಳ್ಳೆತನದಿಂದ ಅವಳು ಕೆಟ್ಟತನ ನಿನಗೆ ಅರ್ಥನೇ ಆಗ್ತಾ ಇಲ್ಲ. ಅವಳು ನನ್ನೇ, ಈ ಹೆತ್ತ ತಾಯಿನೇ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಲು. ನೀನೊಂದು ಲೆಕ್ಕನಾ? ಅರ್ಥ ಆಯ್ತಾ? ನಿಲ್ಸಮ್ಮ. ನನಗೆ ಅರ್ಥ ಆಗ್ತಿರೋದಲ್ಲ, ನೀನೇ ನಿತ್ಯನ ಅಪಾರ್ಥ ಮಾಡ್ಕೋತಿದ್ಯಾ. ಪಾಪ, ನನಗೋಸ್ಕರ ನಿತ್ಯ ಸಾಯಕ್ಕೂ ಹೊರಟಿದ್ಲು. ಸಾವಿನ ತನಕ ಹೋಗಿ ತಿರುಗಿ ಬಂದ್ಲು. ಮದ್ವೆ ಮಾಡ್ಕೊ ಅಂತ ಹೇಳಿದ ಕೂಡ್ಲೆ ಒಂದು ಮಾತು ಕೂಡ ನಮಗೆ ಎದುರಾಡ್ದೆ ಒಪ್ಕೊಂಡವಳಮ್ಮ. ಅಂಥದ್ರಲ್ಲಿ ಹೀಗ್ ಮಾಡ್ತಾಳೆ ಅಂದ್ರೆ ಸತ್ರು ನಾನು ನಂಬಲ್ಲ. ನನ್ನ ಹೊಟ್ಟೆಲಿರೋ ಮಗು ಹೇಗೋ, ನಿತ್ಯ ಕೂಡ ನನಗೆ ಹಾಗೆ. ಆ ಮಗುನೇ ಸಾಯಿಸಿದ್ಲು ಅವಳು. ಏನಂದ್ಯಮ್ಮ? ನಿತ್ಯ ನನ್ನ ಮಗನ ಸಾಯಿಸಿದ್ಲ? ಹೌದೇ, ನಿನ್ ಜಾಗದಲ್ಲಿ ಹೋಗಿ ನಿನ್ ಹಾಗೆ ನಟಿಸಿರೋ ಅವಳು ಮೆಟ್ಲು ಮೇಲಿಂದ ಕೆಳಗ್ ಬಿದ್ದಾಗ ನಟಿಸಿ ಹಾಸ್ಪಿಟಲ್ಗೆ ಸೇರಿ ಅಬೋಷನ್ ಆಗಿದೆ ಅಂತ ಡಾಕ್ಟರ್ ಹತ್ರ ಹೇಳ್ಸಿದ್ಲು. ನಿನ್ ಹೊಟ್ಟೆಲಿರೋ ಮಗುನ ಸಾಯಿಸಿದ್ಲು. ಅವಳು ಕಣ್ಮುಂದೆನೆ ನಾನಿದ್ರು ತಾನು ನಿತ್ಯ ಅಂತ ಹೇಳೋಕ್ಕಾಗ್ಲಿಲ್ಲ. ನನ್ನ ಹತ್ರ ಕೂಡ ನಿನ್ ಹಾಗೆ ನಟಿಸ್ತಿದ್ದಾಳೆ. ನಾನ್ ಕೂಡ ನಮ್ಮ ಹಾಗೆ ಮಾಡಿದ್ಲು. ನೀನ್ ಸಿಗೋವರೆಗೂ ನಾನ್ ಕೂಡ ನಿತ್ಯನ ನೀನು ಅನ್ಕೊಂಡಿದ್ದೆ. ಅವಳು ನನ್ನ ಜೈನ ಎಲ್ಲಾರನ್ನೂ ಮೋಸ ಮಾಡಿದಾಳೆ. ಬದ್ಲಾದ ಹಾಗೆ ನಟಿಸಿ ತನಗ್ ಬೇಕಾಗಿರೋದನ್ನ ಕಿತ್ಕೊಂಡಿದ್ದಾಳೆ. ಅವಳು ತುಂಬಾ ಕೆಟ್ಟವಳು. ಅವಳು ನನ್ನ ಹೊಟ್ಟೆಲ್ ಅದು ಯಾಕೆ ಹುಟ್ಟಿದ್ಲು? ಇಲ್ಲಮ್ಮ, ಎಲ್ಲೋ ಏನೋ ತಪ್ಪು ಮಾಡ್ತಿದೆ ಅನ್ಸುತ್ತೆ. ಸುಮ್ನೆ ನಿತ್ಯನ ಬೈಬೇಡ. ಇಷ್ಟು ನಡೆದ್ಮೇಲೂ ಕೂಡ ನಮ್ಮಲ್ವ ಗಂಗಾ? ಇನ್ನೂ ಅವಳನ್ನೇ ವಹಿಸ್ಕೊಂಡ್ ಬರ್ತೀಯಾ? ಕಾರಣ ಇಲ್ದೆ ನಿತ್ಯ ಯಾವ ಕೆಲಸನೂ ಮಾಡಲ್ಲಮ್ಮ. ಹೀಗ್ಯಾಕೆ ಮಾಡ್ಬೇಕಾಯ್ತು ನಿತ್ಯನೇ ಕೇಳೋಣ. ಇನ್ನು ಅವಳನ್ನೇನ್ ಕೇಳೋದಿದೆ? ಇಷ್ಟ ಕ್ಲಿಯರ್ ಆಗಿ ಕಾಣಿಸ್ತಿರುವಾಗ ಅವಸರ ಬೇಡಮ್ಮ. ನನ್ಗೆ ನಿತ್ಯ ಮೇಲೆ ನಂಬಿಕೆ ಇದೆ. ಯಾಕೆ ಹೀಗೆ ಮಾಡ್ಬೇಕಾಯ್ತೋ ಅವಳ ಬಾಯಲ್ಲೇ ಕೇಳೋಣ. ಸರಿ, ಅವಳನ್ನೇ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಕೇಳುವಂತೆ ಈಗಲೇ ಕರ್ಕೊಂಡ್ ಬರ್ತೀನಿ. ಮೂನ್ ಮೇಲೆ ಮಚ್ಚೆ ತರ ಇಷ್ಟು ಬ್ಯೂಟಿಫುಲ್ ಫೇಸಿಗೆ ಈ ಪ್ಲಾಸ್ಟರ್ ಬೇರೆ. ಬೇಗ ಎಲ್ಲ ತೆಗಿತೀನಿ.